ಕೆಂಪು ಚಟ್ನಿ ಹಚ್ಬಿಟ್ಟು ಈ ರೀತಿ ಗರ್ಗರಿಯಾದ ದೋಸೆ ಮಾಡಿಕೊಡಿ. ಎಷ್ಟು ದೋಸೆ ತಿಂತಾರೆ ಅಂತ ಲೆಕ್ಕನೇ ಇರಲ್ಲ, ಅಷ್ಟು ದೋಸೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದರ ಜೊತೆಗೆ ನಾನು ಮಧುರೈ ಫೇಮಸ್ ಆಗಿರುವಂಥ ಕಾಯಿ ಚಟ್ನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಎರಡಕ್ಕೂ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ಟ್ರೈ ಮಾಡಿ. ಸೊ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ದೋಸೆ ಮೇಲ್ಗಡೆ ಹಚ್ಚುವಂಥ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ ತಗೊಂಡು ಮೀಡಿಯಮ್ ಸೈಜ್ದು 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು, ಅರ್ಧ ಟೀ ಸ್ಪೂನ್ ಬೆಲ್ಲ, 4 ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ, 2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡ್ದಿರಾ ಸೇರಿಸ್ಕೊಳ್ಳಿ, ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್. 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಅಷ್ಟೇ ನೋಡಿ, ಈಗ ದೋಸೆ ಮೇಲ್ಗಡೆ ಹಚ್ಚುವಂಥ ಕೆಂಪು ಚಟ್ನಿ ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ದೋಸೆ ಜೊತೆಗೆ ತಿನ್ನೋದಕ್ಕೆ ಮಧುರೈ ಫೇಮಸ್ ಆಗಿರುವಂಥ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಮಿಕ್ಸರ್ ಜಾರ್ ತಗೊಂಡು 1 ಕಪ್ ಹಸಿ ತೆಂಗಿನಕಾಯಿನ ಸೇರಿಸ್ಕೊಳ್ಳಿ. ಅದೇ ಕಪ್ಪಲ್ಲೇ ಅರ್ಧ ಕಪ್ ಹುರ್ಗಡ್ಲೆ ಸೇರಿಸ್ಕೊಳ್ಬೇಕು. ಚಿಕ್ಕ ಸೈಜ್ದು 1 ಈರುಳ್ಳಿ, 4 ರಿಂದ 5 ಎಸ್ಲು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 3, ಅರ್ಧ ಇಂಚು ಶುಂಠಿ, ಒಂದು 4-5 ಎಲೆ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು ಹಾಕ್ಕೊಳ್ಳಿ. ನಾರ್ಮಲ್ ಕೌ ಮಿಲ್ಕೆ ಉಪಯೋಗಿಸಿರೋದು. ಈ ಚಟ್ನಿ ರುಬ್ಕೊಳ್ಳೋದಕ್ಕೆ ಬರೀ ಹಾಲು ಉಪಯೋಗಿಸ್ಬಿಟ್ಟೆ ರುಬ್ಕೊಳ್ಬೇಕು, ನೀರು ಉಪಯೋಗಿಸ್ಬಾರ್ದು. ಹಾಲು ಸೇರಿಸ್ಬಿಟ್ಟು ನೀವು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಒಂದ್ಸಲ ಮಿಸ್ ಮಾಡ್ದಿರ ಟ್ರೈ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ತರ್ತರಿಯಾಗಿ ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ, 1/4 ಟೀ ಸ್ಪೂನ್ ಇಂಗು ಪೌಡರ್ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಈಗ ಮಧುರೈ ಫೇಮಸ್ ಆಗಿರುವಂಥ ಕಾಯಿ ಚಟ್ನಿ ರೆಡಿಯಾಗುತ್ತೆ. ಸೊ ನೋಡಿ, ಮಧುರೈ ಚಟ್ನಿ ಅಂದರೆ ಈ ರೀತಿ ವೈಟ್ ಆಗಿರುತ್ತೆ, ಅದೇ ರೀತಿ ಸ್ವಲ್ಪ ಟೇಸ್ಟಲ್ಲಿ ಸ್ವೀಟ್ ಆಗೂ ಇರುತ್ತೆ. ಸೊ ನೆಕ್ಸ್ಟ್ ಈಗ ದೋಸೆ ಮಾಡ್ಕೊಳ್ಳೋದಕ್ಕೆ ತವಾ ಹೈ ಫ್ಲೇಮಲ್ಲಿ ಬಿಸಿ ಮಾಡಿಬಿಟ್ಟು ದೋಸೆ ಬ್ಯಾಟರ್ನ ಈ ರೀತಿ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟು ಯಾವ ರೀತಿ ರೆಡಿ ಮಾಡೋದು ಅಂತ ಈಗಾಗಲೇ ವಿಡಿಯೋ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. ಅಥವಾ ನಾರ್ಮಲ್ ಆಗಿ ಮನೇಲಿ ದೋಸೆ ಹಿಟ್ಟು ಮಾಡ್ತೀರಲ್ವಾ, ಅದೇ ದೋಸೆ ಹಿಟ್ಟಿಂದಾನೇ ಈ ದೋಸೆನ ಮಾಡ್ಕೊಳ್ಬೋದು. ಸೊ ನೋಡಿ, ಈ ರೀತಿ ದೋಸೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೆಂಪು ಚಟ್ನಿನ ಹಚ್ಕೊಳ್ಬೇಕು. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಕೆಂಪು ಚಟ್ನಿನ ಹಾಕ್ಬಿಟ್ಟು ಇದರ ಮೇಲ್ಗಡೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದರ ಮೇಲ್ಗಡೆ ನಿಮ್ಗೆ ಎಷ್ಟು ಬಟರ್ ಬೇಕೋ ಅಷ್ಟು ಬಟರ್ನ ಹಾಕ್ಕೊಳ್ಳಿ. ಬಟರ್ಗೆ ಬದಲಾಗಿ ನೀವು ತುಪ್ಪ ಬೇಕಿದ್ರೂ ಉಪಯೋಗಿಸ್ಬೋದು. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಗರ್ಗರಿಯಾಗಿರುವಂಥ ಕೆಂಪು ದೋಸೆ ರೆಡಿಯಾಗಿದೆ. ಇದೇ ರೀತಿ ಉಳಿದಿರುವಂಥ ಎಲ್ಲ ದೋಸೆನೂ ಮಾಡ್ಕೊಳ್ಳಿ. ಈ ದೋಸೆನ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು, 2 ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಪ್ಲೇನ್ ದೋಸೆ ಮಾಡೋದಕ್ಕಿಂತಲೂ ಈ ರೀತಿ ಕೆಂಪು ಚಟ್ನಿ ಮಾಡಿಬಿಟ್ಟು ಒಂದು ಸಲ ದೋಸೆನ ಟ್ರೈ ಮಾಡಿ ನೋಡಿ. ನೀವು ಟೇಸ್ಟ್ ಮಾಡಿದ್ಮೇಲೆ ಖಂಡಿತ ಬಂದು ನನಗೆ ಕಾಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಮಿಸ್ ಮಾಡ್ದಿರಾ ಟ್ರೈ ಮಾಡ್ತೀರಾ ಅಲ್ವಾ. ದೋಸೆ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಗರ್ಗರಿಯಾಗಿದೆ ಅಂತ. ಈ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ಸೊ ಇವತ್ತಿನ ಈ ಗರ್ಗರಿಯಾದ ಕೆಂಪು ದೋಸೆ ಮತ್ತು ಮಧುರೈ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೊಂದು ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.